ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನಾಗಾರಾಧನೆ ಬಹಳ ಪುರಾತನ ಮತ್ತು ಶ್ರೇಷ್ಠವಾದುದಾಗಿದೆ. ನಾಗಗಳು ಕಶ್ಯಪ ಮುನಿ ಮತ್ತು ಕದ್ರುವಿನ ಸಂತತಿಯವರು. ಮಹಾವಿಷ್ಣುದೇವರಿಗೆ ಹಾಸಿಗೆಯಾಗಿ, ಶಿವಪರಮಾತ್ಮರ ಕಂಠಾಭರಣವಾಗಿ, ಗಣೇಶ ದೇವರ ಸೊಂಟದ ಪಟ್ಟಿಯಾಗಿ, ಹೀಗೆ ಹಲವು ರೂಪಗಳಲ್ಲಿ ನಾಗಗಳು ಪೂಜಿತಗೊಳ್ಳುತ್ತವೆ. ಪುರಾಣಗಳ ಪ್ರಕಾರ ಭೂಮಿಯನ್ನು ರಕ್ಷಿಸುವ ಮತ್ತು ದೈವಿಕ ಶಕ್ತಿ ಹೊಂದಿರುವಂತಹ 9 ಪ್ರಮುಖ ಸರ್ಪಗಳಿವೆ. ಇವುಗಳನ್ನೇ ನವನಾಗಗಳು ಎಂದು ಕರೆಯಲಾಗುತ್ತದೆ. ನವ ಎಂದರೆ 9, ನಾಗ ಎಂದರೆ ಸರ್ಪ ಎಂಬರ್ಥ ಬರುತ್ತದೆ. ಈ ಪವಿತ್ರ ನವನಾಗಗಳ ಹೆಸರುಗಳನ್ನು ಒಳಗೊಂಡಿರುವಂತಹ ನವನಾಗ ಸ್ತೋತ್ರವಿದೆ. ನವನಾಗಗಳ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣ ಮಾಡುವುದರಿಂದ ನಮ್ಮ ಜಾತಕದಲ್ಲಿನ ಸರ್ಪದೋಷ ಮತ್ತು ಸರ್ಪ ಭಯಗಳೆಲ್ಲ ನಿವಾರಣೆಯಾಗಿ ಸಕಲ ಸೌಭಾಗ್ಯ ಪ್ರಾಪ್ತವಾಗುತ್ತದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಆ 9 ದಿವ್ಯ ನಾಗಗಳು ಮತ್ತು ಅವುಗಳ ಮಹಿಮೆಯನ್ನು ಸಾರುವಂತಹ ಪವಿತ್ರ ನವನಾಗ ಸ್ತೋತ್ರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ನವನಾಗ ಸ್ತೋತ್ರ. ಮೊದಲಿಗೆ ಈ 9 ನಾಗಗಳ ಹೆಸರನ್ನು ಸ್ಮರಿಸುವಂತಹ ಸ್ತೋತ್ರವನ್ನು ತಿಳಿದುಕೊಳ್ಳೋಣ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತತ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮನಾಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಈ ಶ್ಲೋಕದ ತಾತ್ಪರ್ಯ: ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಳಿಯ ಎನ್ನುವ 9 ಮಹಾನ್ ನಾಗಗಳ ಹೆಸರನ್ನು ಯಾರು ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರತಿನಿತ್ಯ ಪಠಣ ಮಾಡುತ್ತಾರೋ ಅವರಿಗೆ ಸರ್ಪದ ವಿಷದ ಭಯವಿರುವುದಿಲ್ಲ ಮತ್ತು ಅವರು ಎಲ್ಲ ವಿಷಯಗಳಲ್ಲಿಯೂ ಸಹ ಜಯಶಾಲಿಗಳಾಗುತ್ತಾರೆ ಎಂಬುದಾಗಿದೆ. ನವನಾಗಗಳ ವಿವರ. ಈಗ ಈ ಸ್ತೋತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತಹ ನವನಾಗಗಳ ವಿವರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅನಂತ. ನವನಾಗಗಳಲ್ಲಿ ಮೊದಲನೆಯವನೇ ಅನಂತ. ಅನಂತ ಎಂದರೆ ಅಂತ್ಯವಿಲ್ಲದವನು ಎಂದರ್ಥ. ಈ ಅನಂತನು ಕಶ್ಯಪ ಮುನಿ ಮತ್ತು ಕದ್ರುವಿನ ಜ್ಯೇಷ್ಠ ಪುತ್ರ. ಅನಂತನನ್ನೇ ಆದಿಶೇಷ ಎಂದು ಕರೆಯಲಾಗುತ್ತದೆ. 1000 ಹೆಡೆಗಳಿರುವಂತಹ ಅನಂತ ಮಹಾವಿಷ್ಣುದೇವರ ಶಯನ ಅಥವಾ ಹಾಸಿಗೆಯಾಗಿದ್ದಾರೆ. ಆದ್ದರಿಂದಲೇ ಮಹಾವಿಷ್ಣುದೇವರಿಗೆ ಅನಂತ ಶಯನ ಎಂದು ಕರೆದು ಪೂಜಿಸಲಾಗುತ್ತದೆ. ಇಡೀ ಭೂಮಂಡಲವನ್ನು ಅನಂತ ತನ್ನ 1000 ಹೆಡೆಗಳ ಮೇಲೆ ಹೊತ್ತಿದ್ದಾನೆ ಎನ್ನಲಾಗುತ್ತದೆ. ಈ ಭೂಮಿ ಸ್ಥಿರವಾಗಿರಲು ಅನಂತನೇ ಕಾರಣ. ಯಾವಾಗ ಅನಂತ ತನ್ನ ಹೆಡೆಯನ್ನು ಬದಲಿಸುತ್ತಾನೋ ಅಥವಾ ಆಕಳಿಸುತ್ತಾನೋ ಆಗ ಈ ಭೂಮಿಯಲ್ಲಿ ಭೂಕಂಪ ಸಂಭವಿಸುತ್ತದೆ ಎಂಬ ನಂಬಿಕೆ ಇದೆ. ಅನಂತನು ಈ ಭೂಮಿಯ ಮೇಲೆ ಧರ್ಮ ರಕ್ಷಣೆಗಾಗಿಯೇ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರ ಸಹೋದರ ಲಕ್ಷ್ಮಣನಾಗಿ ಹಾಗೂ ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಹೋದರ ಬಲರಾಮನಾಗಿ ಅವತಾರವೆತ್ತಿದ್ದಾನೆ. ವಾಸುಕಿ. ವಾಸುಕಿ ಸರ್ಪಗಳ ರಾಜ, ಶಿವಪರಮಾತ್ಮರ ಪರಮ ಭಕ್ತ. ಸಾಕ್ಷಾತ್ ಶಿವಪರಮಾತ್ಮರು ಈತನ ಭಕ್ತಿಗೆ ಮೆಚ್ಚಿ ತನ್ನ ಕೊರಳಿನಲ್ಲಿ ಹಾರವಾಗಿ ಧರಿಸಿದ್ದಾರೆ. ಶಿವದೇವರ ಭಾವಚಿತ್ರಗಳಲ್ಲಿ ಶಿವದೇವರ ಕೊರಳಿನಲ್ಲಿ ನಾವು ಕಾಣುವಂತಹ ಸರ್ಪವೇ ಈ ವಾಸುಕಿ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ನಡೆಸಿದಾಗ ವಾಸುಕಿಯನ್ನೇ ಹಗ್ಗವನ್ನಾಗಿ ಬಳಸಿಕೊಂಡಿದ್ದರು. ಶೇಷ. ಶೇಷನಾಗನನ್ನು ಅನಂತನ ಮತ್ತೊಂದು ರೂಪವೆಂದೇ ಪರಿಗಣಿಸಲಾಗುತ್ತದೆ. ಶೇಷ ಎಂದರೆ ಉಳಿದವನು ಎಂಬರ್ಥ ಬರುತ್ತದೆ. ಪ್ರಳಯ ಸಮಯದಲ್ಲಿ ಇಡೀ ಸೃಷ್ಟಿ ನಾಶವಾದರೂ ಸಹ ಉಳಿಯುವಂತಹ ನಾಗನೇ ಈ ಶೇಷ. ಪದ್ಮನಾಭ. ಪದ್ಮನಾಭ ಎಂಬುದು ಮಹಾವಿಷ್ಣುದೇವರ ಮತ್ತೊಂದು ಹೆಸರು. ಪದ್ಮನಾಭ ನಾಗನು ಮಹಾವಿಷ್ಣುದೇವರ ಸ್ವರೂಪಕ್ಕೆ ಅತ್ಯಂತ ಹತ್ತಿರದವನು. ಪದ್ಮನಾಭ ನಾಗ ಪಾತಾಳ ಲೋಕದ ಪ್ರಮುಖ ಸರ್ಪ. ಯೋಗಶಾಸ್ತ್ರದಲ್ಲಿ ಬೆನ್ನು ಮೂಳೆಯ ಕೆಳಭಾಗದಲ್ಲಿರುವಂತಹ ಕುಂಡಲಿನಿ ಶಕ್ತಿಯನ್ನು ಪದ್ಮನಾಭನಾಗನಿಗೆ ಹೋಲಿಸಲಾಗುತ್ತದೆ. ಪದ್ಮನಾಭನಾಗ ಈ ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಮತ್ತು ಏಕಾಗ್ರತೆಗೆ ಅಧಿದೇವತೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಈ ಭೂಮಿಯ ಮೇಲಿರುವಂತಹ ಸಮಸ್ತ ಜಲಮೂಲಗಳು ಮತ್ತು ಐಶ್ವರ್ಯದ ರಕ್ಷಕ ಇದೇ ಪದ್ಮನಾಭನಾಗ. ಕಂಬಲನಾಗ. ಭಾಗವತದ ಉಲ್ಲೇಖದ ಪ್ರಕಾರ ಕಂಬಲನಾಗ ಪಾತಾಳ ಲೋಕದ ಅಷ್ಟ ವಿಭಾಗಗಳಲ್ಲಿ ಒಂದಾಗಿರುವ
ನಿತಾಲ ಲೋಕದ ಅಧ್ಯಕ್ಷನಾಗಿದ್ದಾನೆ. ಕಂಬಲ ನಾಗ ಕಲೆ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಂತಹ ನಾಗ. ಕಂಬಲನಿಗೆ ಅಶ್ವತ್ಥರ ಎಂಬೊಬ್ಬ ಸಹೋದರನಿದ್ದಾನೆ. ಪುರಾಣಗಳಲ್ಲಿ ಹೆಚ್ಚಾಗಿ ಕಂಬಲ ಅಶ್ವತ್ಥರ ಎಂಬ ಜೋಡಿ ಹೆಸರಿನಿಂದಲೇ ಇವರನ್ನು ಹೆಸರಿಸಲಾಗುತ್ತದೆ. ಕಂಬಲ ಮತ್ತು ಅಶ್ವತ್ಥರ ನಾಗಗಳು ಕೇವಲ ಶಕ್ತಿಯುತವಾದ ನಾಗಗಳಷ್ಟೇ ಅಲ್ಲ, ಅವರು ಅತ್ಯಂತ ಶ್ರೇಷ್ಠವಾದ ಸಂಗೀತಕಾರರೂ ಸಹ ಹೌದು. ಈ ಸಹೋದರರಿಬ್ಬರು ಸರಸ್ವತಿ ದೇವಿಯ ಕೃಪಾನುಗ್ರಹದಿಂದ ಸಂಗೀತ ವಿದ್ಯೆಯನ್ನೇ ಒಲಿಸಿಕೊಂಡವರು. ಒಮ್ಮೆ ಶಿವಪರಮಾತ್ಮರ ಆರಾಧನೆಗಾಗಿ ಇವರಿಬ್ಬರು ಅತ್ಯದ್ಭುತವಾಗಿ ಗಾಯನವನ್ನು ಮಾಡಿ ಶಿವದೇವರನ್ನೇ ಸೆಳೆದಿದ್ದರಂತೆ. ಶಂಖಪಾಲ ನಾಗನು ಶಂಖದಂತೆಯೇ ಬಿಳಿ ಬಣ್ಣ ಹೊಂದಿರುವವನು. ಪುರಾಣಗಳ ಪ್ರಕಾರ ಶಂಖಪಾಲ ಕುಬೇರನ ನಿಧಿಯನ್ನು ರಕ್ಷಿಸುತ್ತಾನೆ. ಶಂಖಪಾಲನ ಆರಾಧನೆ ಸಂಪತ್ತು ಮತ್ತು ಐಶ್ವರ್ಯವನ್ನು ತಂದುಕೊಡುತ್ತದೆ ಎಂಬ ನಂಬಿಕೆ ಇದೆ. ಧೃತರಾಷ್ಟ್ರ ನಾಗ ಸೂರ್ಯನ ರಥದೊಂದಿಗೆ ಸಂಚರಿಸುವ ಪ್ರಭಾವಶಾಲಿ ನಾಗ. ಈತನಿಗೆ ಆನೆಗಳ ಬಲವಿದೆ ಎಂಬ ಉಲ್ಲೇಖವಿದೆ. ಮಹಾಭಾರತದ ಕೌರವರ ತಂದೆಯಾದ ಧೃತರಾಷ್ಟ್ರನಿಗೂ ಈ ನಾಗನಿಗೂ ಕೇವಲ ಹೆಸರಿನಲ್ಲಿ ಮಾತ್ರ ಸಾಮ್ಯವಿದೆ. ಇವರಿಬ್ಬರೂ ಬೇರೆ ಬೇರೆ. ತಕ್ಷಕ ಅತ್ಯಂತ ಬುದ್ಧಿವಂತ ಮತ್ತು ಮಾಯಾವಿ ನಾಗ. ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನನ್ನು ಕಚ್ಚಿ ಮರಣಕ್ಕೆ ಈಡಾಗುವಂತೆ ಮಾಡಿದ್ದು ಇದೇ ತಕ್ಷಕ. ಈತ ಕಾಮರೂಪಿ, ಅಂದರೆ ಯಾವುದೇ ರೂಪವನ್ನು ತಾಳಬಲ್ಲವನು. ಪುರಾಣಗಳ ಪ್ರಕಾರ ಈ ತಕ್ಷಕ ಕಾಂಡವ ವನದಲ್ಲಿ ವಾಸಿಸುತ್ತಿದ್ದನು. ಅರ್ಜುನನು ಕಾಂಡವ ವನವನ್ನು ದಹಿಸಿದಾಗ ತಕ್ಷಕ ಅಲ್ಲಿಂದ ತಪ್ಪಿಸಿಕೊಂಡನು. ಕಾಲಿಯ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜೀವನ ಚರಿತ್ರೆಯಲ್ಲಿ ಬರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ನಾಗ. ಕಾಲಿಯ ಯಮುನಾ ನದಿಯಲ್ಲಿದ್ದಂತಹ ವಿಷಕಾರಿ ಸರ್ಪ. ಈತನ ವಿಷದಿಂದ ಯಮುನಾ ನದಿ ಕಲುಷಿತಗೊಂಡಾಗ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಈ ಕಾಲಿಯನ ಹೆಡೆಯ ಮೇಲೆಯೇ ನೃತ್ಯವನ್ನು ಮಾಡುತ್ತಾರೆ. ಇದನ್ನು ಕಾಲಿಯ ಮರ್ದನ ಎಂದು ಕರೆಯಲಾಗುತ್ತದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪಾದದ ಹೊಡೆತಕ್ಕೆ ಸಿಲುಕಿ ಕಾಲಿಯ ಅಶಕ್ತನಾದಾಗ ಆತನ ಪತ್ನಿಯರು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ತದನಂತರ ಆ ಕಾಲಿಯ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗಿ ಯಮುನಾ ನದಿಯನ್ನು ತೊರೆದು ಸಾಗರಕ್ಕೆ ತೆರಳುತ್ತಾನೆ. ನವನಾಗ ಸ್ತೋತ್ರದ ಮಹತ್ವ. ನವನಾಗಗಳನ್ನು ಸ್ಮರಿಸಲು ನವನಾಗ ಸ್ತೋತ್ರ ಬಹಳ ಪ್ರಭಾವಿ ಸಾಧನವಾಗಿದೆ. ಸ್ತೋತ್ರದಲ್ಲಿಯೇ ಉಲ್ಲೇಖಿಸಿರುವಂತೆ ಈ ನವನಾಗ ಸ್ತೋತ್ರವನ್ನು ಪ್ರಾತಃ ಕಾಲ, ಅಂದರೆ ಸೂರ್ಯೋದಯದ ಸಮಯದಲ್ಲಿ ಪಠಿಸುವುದು ಬಹಳ ಶ್ರೇಷ್ಠ. ಅದು ಸಾಧ್ಯವಾಗದೇ ಇದ್ದಲ್ಲಿ ಸಾಯಂಕಾಲ ದೀಪವನ್ನು ಬೆಳಗಿದ ನಂತರವೂ ಸಹ ಪಠಣ ಮಾಡಬಹುದು. ನವನಾಗ ಸ್ತೋತ್ರವನ್ನು ಸಾಮಾನ್ಯವಾಗಿ 3 ಬಾರಿ, 9 ಬಾರಿ ಅಥವಾ 21 ಬಾರಿ ಪಠಣ ಮಾಡುವುದು ವಾಡಿಕೆ. ಜಾತಕದಲ್ಲಿರುವ ಕಾಳಸರ್ಪದೋಷ ಅಥವಾ ನಾಗದೋಷಗಳ ನಿವಾರಣೆಗೆ ನವನಾಗ ಸ್ತೋತ್ರದ ಪಠಣ ರಾಮಬಾಣವೆಂದು ನಂಬಲಾಗುತ್ತದೆ. ನವನಾಗಗಳನ್ನು ಸ್ಮರಿಸುವುದರಿಂದ ಮನುಷ್ಯನಿಗೆ ಕಾಣುವಂತಹ ಸರ್ಪಭಯ ಮತ್ತು ಅಕಾಲಿಕ ಮರಣದ ಭಯ ನಿವಾರಣೆಯಾಗುತ್ತದೆ. ಕನಸಿನಲ್ಲಿ ಪದೇ ಪದೇ ಹಾವುಗಳು ಬಂದು ಭಯವಾಗುತ್ತಿದ್ದಲ್ಲಿ ನವನಾಗ ಸ್ತೋತ್ರವನ್ನು ಪಠಣ ಮಾಡುತ್ತಾ ಬಂದರೆ ಶಾಂತಿಯುತವಾದ ನಿದ್ರೆ ನಮ್ಮದಾಗುತ್ತದೆ. ನವನಾಗ ಸ್ತೋತ್ರದ ಕೊನೆಯ ಸಾಲುಗಳು ಉಲ್ಲೇಖಿಸಿರುವಂತೆ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವವರು ಎಲ್ಲ ಕ್ಷೇತ್ರಗಳಲ್ಲೂ ಮತ್ತು ಕೆಲಸ ಕಾರ್ಯಗಳಲ್ಲಿಯೂ ಸಹ ವಿಜಯವನ್ನು ಸಾಧಿಸುತ್ತಾರೆ. ಆತ್ಮೀಯರೇ, ನವನಾಗಗಳ ಕುರಿತಾಗಿ ಮತ್ತು ನವನಾಗ ಸ್ತೋತ್ರದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.